ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ನ ಹಳೆ ಭಾಗದ ಗವಾನ ಚೌಕ್ ಬಳಿಯ ಗೋಲೆಖಾನದ ವೆಲ್ಮ್ಯಾಗ್ನ ಗುಡ್ ನ್ಯೂಸ್ ಸೊಸೈಟಿ ಅಡಿಯಲ್ಲಿ ನಡೆಯುತ್ತಿರುವ ಡಾಕ್ಟರ್ ಸಾಲಿನ್ಸ್ ಕಣ್ಣಿನ ಆಸ್ಪತ್ರೆ 55 ವರ್ಷಗಳ ಇತಿಹಾಸ ಹೊಂದಿದ್ದು, ಬಡ ರೋಗಿಗಳು, ಕುಷ್ಠರೋಗಿಗಳ ಸೇವೆಗಾಗಿಯೇ ಈ ಒಂದು ಆಸ್ಪತ್ರೆ ಆರಂಭಿಸಲಾಗಿದೆ ಎನ್ನುವಂಥದ್ದು ವಿಶೇಷತೆ ಹಾಗೂ ಹೆಸರುವಾಸಿ ಕೂಡ ಆಗಿದೆ. ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಬರುವ ಅನೇಕ ವೃದ್ಧರು, ಅಂಗವಿಕಲರಿಗೆ, ವಯಸ್ಸಾದವರಿಗೆ ಚಿಕಿತ್ಸೆಗಾಗಿ ಆಸ್ಪತ್ರೆಯಲ್ಲಿ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಓಡಾಡಲು ತೊಂದರೆಯಾಗುತ್ತಿರುವುದನ್ನು ಮನಗಂಡು 3 ಮಹಡಿ ಆಸ್ಪತ್ರೆಗೆ ಈಗ ಲಿಫ್ಟ್ ಅಳವಡಿಸಿದ್ದು, ಲಿಫ್ಟ್ನ ಉದ್ಘಾಟನಾ ಸಮಾರಂಭವನ್ನು ಇಂದು ಹಮ್ಮಿಕೊಳ್ಳಲಾಯಿತು. ಪಾಸ್ಟರ್ ರೆವರೆಂಡ್ ಸೆಲ್ವಿನ್ ಅವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಬಳಿಕ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಸಿಬಿಲಾ ಮೆಶ್ರಮ್ಕರ್, ಅಡ್ಮಿನಿಸ್ಟ್ರೇಟರ್ ಆಗಿರುವ ಫಿಲೋಮನ್ ರಾಜ್ ಪ್ರಸಾದ್ ಹಾಗೂ ಡಾಕ್ಟರ್ ತೀಬೋ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಲಿಫ್ಟ್ ಅನುಕೂಲತೆಗೆ, ಲಿಫ್ಟ್ ಉಪಯೋಗಕ್ಕಾಗಿ ಚಾಲನೆಯನ್ನು ನೀಡಿದರು. ಈ ಕುರಿತಂತೆ ಡಾಕ್ಟರ್ ಸಿಬಿಲ್ ಮೆಶ್ರಮ್ಕರ್ ಅವರು ಮಾತನಾಡಿ, ಬೀದರ್ನ ಹಳೆ ಭಾಗದ ಸಾಲಿನ್ಸ್ ಆಸ್ಪತ್ರೆ ಎಲ್ಲರಿಗೂ ಗೊತ್ತಿರುವ ಆಸ್ಪತ್ರೆ. ಇದು 55 ವರ್ಷದ ಇತಿಹಾಸ ಹೊಂದಿದೆ. ಬಡ ರೋಗಿಗಳ ಪಾಲಿನ ಈ ಆಸ್ಪತ್ರೆಯಂತಲೇ ಹೆಸರುವಾಸಿ ಕೂಡ ಆಗಿದೆ. ಲಿಫ್ಟ್ ಇಲ್ಲದ ಕಾರಣಕ್ಕಾಗಿ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಹೋಗಲು ಬರಲು ಇಲ್ಲಿ ಚಿಕಿತ್ಸೆಗಾಗಿ ಬಂದಿರುವವರಿಗೆ ತೊಂದರೆಯಾಗ್ತಾ ಇತ್ತು. ಇದರಿಂದಾಗಿ ರೋಗಿಗಳು ಪರದಾಡುವಂತಾಗಬೇಕಾಗಿತ್ತು. ಎಷ್ಟೋ ಸಲ ನಾವುಗಳೇ ವೀಲ್ಚೇರ್ನಲ್ಲಿ ಪೇಷಂಟ್ಗಳಿಗೆ ಕೂರಿಸಿ ಎತ್ತುಕೊಂಡು ಹೋಗಿದ್ದೇವೆ. ಆದರೆ ಇವತ್ತು ಹಲವು ಜನರ ಬೇಡಿಕೆಯಂತೆಯೇ ಲಿಫ್ಟನ್ನು ಆಸ್ಪತ್ರೆಯಲ್ಲಿ ಅಳವಡಿಸಿದ್ದು, ಅದರ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿರುವುದು ನಿಜಕ್ಕೂ ಖುಷಿಯ ಸಂಗತಿಯಾಗಿದೆ ಎಂದರು. ಇದೇ ವೇಳೆ ಡಾಕ್ಟರ್ ಫಿಲೋಮನ್ ರಾಜ್, ಲಿಫ್ಟ್ ಅಳವಡಿಕೆಗೆ ಸಹಕರಿಸಿದ ಡಾಕ್ಟರ್ ತೀಬೋ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಪಾಸ್ಟರ್ ರೆವರೆಂಡ್ ಸೆಲ್ವಿನ್, ಪಾಸ್ಟರ್ ನೆಲ್ಸನ್, ಪಾಸ್ಟರ್ ಜೋಸೆಫ್, ಆಸ್ಪತ್ರೆಯ ಮ್ಯಾನೇಜರ್ ಸತೀಶ್ ಅವರು ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಭಾಗದಲ್ಲಿ ನಾವು ನೋಡುತ್ತೇವೆ, ಮೊದಲನೇ 1 ಮತ್ತು 4 ವಚನದ ಭಾಗದಲ್ಲಿ ಕೀರ್ತನೆಗಾರನು ತಿಳಿಸುತ್ತಾನೆ ಏನಂದ್ರೆ, ನಾನು ಕಣ್ಣೆತ್ತಿ ಎಲ್ಲಿಗೆ ನೋಡಿದ್ದೇನೆ? ಪರ್ವತಗಳ ಕಡೆಗೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ? ಪ್ರತಿದಿನ ನಮಗೆ ಸಹಾಯ ಮಾಡುವ ಆತನು ಯಾರು? ದೇವರಾಗಿದ್ದಾನೆ. ಆ ಸಹಾಯ ಎಲ್ಲಿಂದ ಬರ್ತದೆ ಅಂದ್ರೆ, ನಾನು ಪರ್ವತಗಳ ಕಡೆಗೆ ನೋಡುತ್ತೇನೆ. ಅಂದ್ರೆ ಭೂಮಿ ಆಕಾಶಗಳನ್ನು ನಿರ್ಮಿಸಿದಂತ ಯೆಹೋವನಿಂದಲೇ ನನಗೆ ಸಹಾಯ ಬರುವುದು. ನಾವು ಅನ್ಕೊಳ್ಬಹುದು ದೇವರು ನಮಗೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ತಾನೆ. ಆದ್ರೆ ದೇವರು ನಮಗೆ ಯಾವ ರೀತಿಯಲ್ಲಿ ಸಹಾಯ ಮಾಡ್ತಾನೆ ಅಂದ್ರೆ, ದೇವರು ನಮಗೆ ಆತನ ಒಂದು ಪವಿತ್ರಾತ್ಮನ ಶಕ್ತಿ ಕೊಡ್ತಾನೆ. ನಮ್ಮಿಂದ ಆಗದಂತ ಕಾರ್ಯವನ್ನು ಆತನ ನಮ್ಮ ಮುಖಾಂತರ ಮಾಡಿ ತೋರಿಸ್ತಾನೆ. ವೆಲ್ಮ್ಯಾಗ್ನ ಸೊಸೈಟಿದು ಇದೊಂದು ಲಿಫ್ಟ್ ರೆಡಿ ಆಗೋದು, ಎಲಿವೇಟರ್ ಲಿಫ್ಟ್. ಅದ್ರಲ್ಲಿಂದ ನಾವು ಏನು ತೋರಿಸ್ಬೇಕಂತ ಅನಿಸ್ತೇವೆ. ಯೇಸು ಸ್ವಾಮಿ ಹೇಳಿದ್ದು 3 ವಿಷಯ ನಮ್ಮದು ಉದ್ದೇಶ: ಟೀಚಿಂಗ್, ಪ್ರೀಚಿಂಗ್ ಆ್ಯಂಡ್ ಹೀಲಿಂಗ್. ಸೊ ಜನರಿಗೆ ಸ್ವಸ್ಥತೆ ಬೇಕಂದ್ರೆ ಅವರಿಗೆ ಸೌಲಭ್ಯ ಕೂಡ ಇರಬೇಕು. ಇಫ್ ಪೀಪಲ್ ವಾಂಟ್ ಟು ಗೆಟ್ treated, they need to have good facilities. And one of these ways to bring healthcare to the people is to make it accessible. This is literally done by an elevator. Yeah, accessibility ಅಂದ್ರೆ ಎಲ್ಲರಿಗೂ ಸೌಲಭ್ಯ ಆಗಬೇಕು. ಹೆಲ್ತ್ ಕೇರ್, ಕಣ್ಣಿಂದು ತಪಾಸಣೆ, ಕಣ್ಣಿಂದು ಟ್ರೀಟ್ಮೆಂಟ್ ಎಲ್ಲರಿಗೂ ಸಿಗ್ಬೇಕಂತ ಹೇಳಿ ಇದು ಒಂದು ಎಕ್ಸಾಂಪಲ್ ಇದೆ. ಇದು ಲಿಫ್ಟ್ ಆಗೋದು ಎಲ್ಲರಿಗೂ ಒಂದು ತೋರಿಸ್ತದೆ. ಈ ವೆಲ್ಮ್ಯಾಗ್ನ ಸಂಸ್ಥೆ, ಡಾಕ್ಟರ್ ಸಾಲಿನ್ಸ್ ಐ ಹಾಸ್ಪಿಟಲ್ ಜನರ ಬಗ್ಗೆ ಕಾಳಜಿ ಇಕ್ಕಿ ಇದೊಂದು ಲಿಫ್ಟ್ ಮಾಡಿದ್ದಾರೆ, ತಾಕಿ ಜನರಿಗೆ ಸೌಲಭ್ಯ ಆಗಲಿ. ಜನರಿಗೆ ಸಾಧಾರಣ ಎಲ್ಲರೂ, ಅಂಗವಿಕಲಕರಾಗಲಿ, ಕುರುಡರಾಗಲಿ, ಜಾಸ್ತಿ ಕುರುಡರು ಬರ್ತಾರ, ವಯಸ್ಸಾಗಿನವ್ರು ಜಾಸ್ತಿ ಬರ್ತಾರ, ಅಂಗವಿಕಲರು ಜಾಸ್ತಿ ಬರ್ತಾರ, ಅವ್ರಿಗೆ ಸೌಲಭ್ಯ ಆಗಲಿ ಅಂತ ಹೇಳಿ ಇದು ಲಿಫ್ಟ್ ತೋರಿಸ್ತದೆ. ಸಾಲಿನ್ಸ್ ಐ ಹಾಸ್ಪಿಟಲ್ ಅಂದರೆ ಹಳೆ ಸಿಟಿಯಲ್ಲಿ ಹಳ್ಳಿ ಜನರಿಗೆಲ್ಲ ಸಾಲಿನ್ಸ್ ದವಾಖಾನೆ ಅಂತೇಳಿ ಎಲ್ಲರಿಗೂ ಗೊತ್ತದ. ಆದರೆ ಕೆಲವು ವರ್ಷದಲ್ಲಿ ನಮ್ಗೆ ಅನಿಸ್ತಾ ಇತ್ತು, ನಮ್ಮ ಕಣ್ಣಿನ ಆಸ್ಪತ್ರೆಯಲ್ಲಿ ಪೇಷಂಟ್ಸ್ ಬರ್ತಾರ, ಹೇಳ್ತಾರ, ಮೇಡಮ್ ನಿಮ್ಮ ಟ್ರೀಟ್ಮೆಂಟ್ ಎಲ್ಲ ತೋಲ್ ಭಾರಿ ಅದ, ಬಟ್ ನಿಮ್ಮ ಬಿಲ್ಡಿಂಗ್ ತೋಲ್ ಖರಾಬ್ ಅದ, ತೋಲ್ ಹಳೇದದ, ಏನಾರ ಮಾಡ್ರಿ. ಸೊ ಹೊಸ ಬಿಲ್ಡಿಂಗ್ ಕಟ್ಲಾಕ ಎಷ್ಟೊಂದು ರೊಕ್ಕ ಬೇಕು, ನಮ್ಮ ಹತ್ರ ಬ್ಲ್ಯಾಕ್ ಮನಿ ಇಲ್ಲ, ಎಲ್ಲ ವೈಟ್ ಮನಿ. ಅದು ಹೇಗೆ ನಾವು ಸಾಧ್ಯ? ಸೊ ಎಷ್ಟೊಂದು ಯೋಚನೆ ಮಾಡಿ
20 ಲಕ್ಷ ರೂಪಾಯಿ ಬೇಕು ಹೊಸ ಲಿಫ್ಟ್ ಕಟ್ಟಲಿಕ್ಕೆ ಅಂತೇಳಿ ಒಂದು ಪ್ರಪೋಸಲ್ ಬಂತು. ಅದರಲ್ಲಿ ನಮ್ಮ ಸಂಸ್ಥೆಯಿಂದ 15 ಲಕ್ಷ, ಟಿಯರ್ ಫಂಡ್ ಬೆಲ್ಜಿಯಂ ಅಂತ ಹೇಳಿ ಇವ್ರದ್ದು ಥ್ರೂ ನಮ್ಮ ಫ್ರೆಂಡ್ ಥ್ರೂ ಡಾಕ್ಟರ್ ಟಿಬೋ ಅವ್ರು ಹೆಲ್ಪ್ ಮಾಡಿದ್ದಾರೆ. ಇಬ್ಬರು ಸೇರಿ ಇದು ಲಿಫ್ಟ್ ರೆಡಿ ಆಗಿದೆ. ಈಗಲೇ ಪೇಷಂಟ್ಸಿಗೆ ಪ್ರಾಬ್ಲಮ್ ಆಗಬಾರ್ದು, ಇಲ್ಲದ್ರೆ ಒಂದೊಂದ್ಸರಿ ಪೇಷಂಟ್ಸಿಗೆ ಚೇರ್ ಮೇಲೆ ಕೂರಿಸಿ ಹೆಂಗೆ ತೀರಥ ಯಾತ್ರದಾಗ ಎತ್ಕೊಂಡು ಹೋಗ್ತಾರಿಲ್ಲ ಮೇಲೆ ಬೆಟ್ಟದ ಮೇಲೆ ಹಾಗೆ ಎತ್ಕೊಂಡು ಹೋಗಿದ್ದೇವೆ ಪೇಷಂಟ್ಸಿಗೆ. ಪೂರಾ ನಮ್ದು 2nd ಫ್ಲೋರ್ನಲ್ಲಿ OT ಅದ. ಸೊ ದೇವ್ರ ಕೃಪೆಯಿಂದ ಈ ದಿನ ನಾವು ನೋಡ್ಲಿಕ್ಕೆ ಬಂದಿದ್ದು 15 January 2024 is a good day to have a good lift and a good facility to make healthcare accessible to everybody. Thank you very much. ಒಂದು ಲಿಫ್ಟ್ ಕೂಡಿಸ್ಬೇಕಂತ 55 ವರ್ಷ ಆದಮೇಲೆ ಒಂದು ಜಾರಿಗೆ ಬಂತು. ಅದು ಯಾಕಂದರೆ ಡಾಕ್ಟರ್ ಸೈಲೆನ್ಸ್ ಆ್ಯಂಡ್ ಡಾಕ್ಟರ್ ಮಿಸಸ್ ಸೈಲೆನ್ಸ್ ಮೇಡಮ್ ಅವ್ರು ಮಾಡಿದಂಥ ಒಂದು ಕೆಲಸ ನೋಡ್ಬೇಕಾದ್ರೆ ಅವರು ಬಡವ್ರ ಮಧ್ಯದಲ್ಲಿ ಸೇವೆ ಮಾಡಿದ್ದಾರೆ. ಇದು ಒಂದು ಡಾಕ್ಟರ್ ಸೈಲೆನ್ಸ್ ಐ ಹಾಸ್ಪಿಟಲ್ ವೆಲ್ಮೆಗ್ನ ಸಂಸ್ಥೆ ಕೇವಲ ಬಡವ್ರ ಮಧ್ಯದಲ್ಲಿ ಸೇವೆ ಮಾಡಿದಂಥ ಈ ಒಂದು ಹಾಸ್ಪಿಟಲ್ ಸಂಸ್ಥೆ ಆಗಿದೆ. ಅದರಲ್ಲಿ ವಿಶೇಷವಾಗಿ ಕುಷ್ಠರೋಗ ಇರಬಹುದು, ಆಮೇಲೆ ಕಣ್ಣಿನ ತಪಾಸಣೆ ಇರಬಹುದು, ಮಕ್ಕಳ ಮಧ್ಯದಲ್ಲಿ, ನಿರ್ಗತಿಯರ ಮಧ್ಯದಲ್ಲಿ, ವಿಧವೆಯರ ಮಧ್ಯದಲ್ಲಿ ಈ ಒಂದು ಸಂಸ್ಥೆ ಕೆಲಸ ಮಾಡ್ತದೆ. ಮೇಡಮ್ ಅವ್ರು ಹೇಳಿದ್ರು ನಾವೇನು ನಮ್ಮ ಹತ್ರ ಹಣ ಇಲ್ಲ ಅಂತ. ಯಾಕಿಲ್ಲ ಅಂತ ಹೇಳ್ತಾ ಇದ್ರು ಅಂದ್ರೆ, ಮೇಡಮ್ ಅವರು ಇಲ್ಲಿ ಬಂದಂತ ಯಾವುದೇ ಒಂದು ಫೀಸು ಅಥವಾ ಸರ್ಜರಿ ಆದಂತ ಹಣ ಕೇವಲ ಅವರು ಮೆಷಿನ್ಸ್ ನಲ್ಲಿ ಏನಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಇವತ್ತು ನೋಡ್ಬೇಕಾದ್ರೆ ಬೀದರ್ನಲ್ಲಿ ಒಳ್ಳೊಳ್ಳೆ ಮಷಿನ್ಸ್ ಅಂದ್ರೆ ಡಾಕ್ಟರ್ ಸೈಲೆನ್ಸ್ ಐ ಹಾಸ್ಪಿಟಲ್ ವೆಲ್ಮೆಗ್ನ ಗುಡ್ ನ್ಯೂಸ್ ಸೊಸೈಟಿ. ಇವತ್ತು ನಾವು ಕೇವಲ ಬೀದರ್ ಮಟ್ಟಿಗೆ ನಾವು ಕಾಂಪೀಟ್ ಮಾಡಲೆವು, ಸುಮಾರು ಈ ಡಿವಿಷನ್ ನಲ್ಲಿ ನಾವು ಕಾಂಪೀಟ್ ಮಾಡೋಂಥ ಒಂದು ಯೋಗ್ಯತೆ ನಮ್ಮ ಕಡೆ ಇದೆ. ಈ ಒಂದು ಕೆಲಸ ಮಾಡ್ಬೇಕಾದ್ರೆ ಇವತ್ತು 50,000ಕ್ಕಿಂತ ಹೆಚ್ಚಿನ ಸರ್ಜರಿ ಮಾಡಿದಂತ ಡಾಕ್ಟರ್ ಸಿಬಿಲ್ ಮೇಡಮ್ ಅವರು ನಮ್ಮ ಮಧ್ಯದಲ್ಲಿ ಅನೇಕ ಬಡವರಿಗೆ, ದಿಕ್ಕಿಲ್ದವರಿಗೆ, ನಿರ್ಗತಿಗರಿಗೆ ಏನಾದ್ರೆ ಆಪರೇಷನ್ ಮಾಡದಂತ ಈ ಹಾಸ್ಪಿಟಲ್ ಆಗಿದೆ. ತಮ್ಗೆಲ್ಲರಿಗೂ ಗೊತ್ತಿರಬಹುದು, ಸುಮಾರು ವರ್ಷಗಳಿಂದ ಏನದಂದ್ರ ನಾವು ಕ್ಯಾಂಪ್ಸ್ಗಳು ಆಯೋಜನೆ ಮಾಡ್ತಾ ಇದ್ದೀವಿ. ಇದು ಬಹಳ ಶ್ಲಾಘನೀಯವಾದ ಒಂದು ಕೆಲಸ. ಯಾಕಂದ್ರೆ ಇಂಥ ಒಂದು ಕೆಲಸ ಮಾಡೋದು ಇವತ್ತಿನ ಆಧುನಿಕ ಡಾಕ್ಟರ್ನಲ್ಲಿ ನೋಡೋದು ಬಹಳ ಕಡಿಮೆ. ಇವತ್ತು ದುಡ್ಡು ಮಾಡಬೇಕು ಎಂಬ ಒಂದು ನಿಟ್ಟಿನಲ್ಲಿ ಅನೇಕ ಕಾರ್ಪೊರೇಟ್ ಹಾಸ್ಪಿಟಲ್ಗಳು ಬಂದಿದ್ದಾವೆ, ಡಾಕ್ಟರ್ಸ್ ಬಂದಿದ್ದಾರೆ. ಇವತ್ತು ನಾನು ಹೇಳ್ಬೇಕಾದ್ರೆ ಇವತ್ತು ಡಾಕ್ಟರ್ ಅಮ್ಮವರು ಕೇವಲ ಸಂಬಳ ತಗೊಂಡೇನಾದ್ರೂ ಸರ್ವಿಸ್ ಕೊಡ್ತಾರೆ. ಇದು ಯಾರಿಗೆ ನಾನು ಅನೇಕ ಬಾರಿ ಅನೇಕರಿಗೆ ಹೇಳಿನಿ, ಅನೇಕರಿಗೆ ಗೊತ್ತಿಲ್ಲ. ಆದ್ರೆ ಇವತ್ತು ನಾನು ಇದು ಬಹಿರಂಗವಾಗಿ ಮಾಧ್ಯಮ ಮಿತ್ರರಿಗೆ ನಾನು ಇದು ಹೇಳ್ಬೇಕಂತ ಇಷ್ಟಪಡ್ತಾ ಇದ್ದೀನಿ. ಕೇವಲ ಸಂಬಳ ತಗೊಂಡು ಇವತ್ತೇನದಂದ್ರ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಲಿಫ್ಟ್ ದೇವ್ರ ಕೃಪೆಯಿಂದ ಮತ್ತು ವೆಲ್ಮೆಗ್ನ ಸಂಸ್ಥೆ ಮತ್ತು ಟಿಯರ್ ಫಂಡ್ ವತಿಯಿಂದ ಏನಿದು ಆಗಿದೆ, ಈ ಎಲ್ಲ ಸವಲತ್ತಿಗೆ ಏನಾದ್ರು ನಾವು ಧನ್ಯವಾದ ಹೇಳ್ತೀವಿ. ಈ ಲಿಫ್ಟ್ ಇಂದ ಎಲ್ಲ ಒಂದು ಬಡ ರೋಗಿಗಳಿಗಿರ್ಬೋದು, ಮತ್ತೆ ಅಂಗವಿಕಲರಿಗಿರ್ಬೋದು, ಅಥವಾ ವಯಸ್ಸಾದಂತ ಪೇಷಂಟ್ಸಿಗೆ ಇರ್ಬೋದು, ಅದು ಒಂದು ಬಹಳಷ್ಟು ಹೆಲ್ಪ್ ಆಗ್ತದೆ. ಈಗ ನಾವು ಇನ್ನೂ ಮುಂದೆ ಕೂಡ ಏನಂದ್ರೆ ಒಂದು ಬಿಲ್ಡಿಂಗ್ ಮಾಡ್ಬೇಕಂತ ಒಂದು ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ದೇವ್ರ ಕೃಪೆ ನಿಮ್ದೆಲ್ಲ ಪ್ರಾರ್ಥನೆಯಲ್ಲಿ ನೆನೆಸ್ರಿ. ಯಾಕಂದ್ರೆ ಅಸಾಧ್ಯವಾದದ್ದು ಯಾವುದಿಲ್ಲ, ಎಲ್ಲ ಸಾಧ್ಯ ದೇವರಿಂದ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಹೂ ಸ್ಟ್ರೆಂಥನ್ಸ್ ಮೀ. ಸೊ ಇವತ್ತೇನದಂದ್ರೆ ವೆಲ್ಮೆಗ್ನ ಸಂಸ್ಥೆ ದೇವ್ರ ಕೃಪೆ ಇಲ್ಲದೆ ನಡೆಯಕ್ಕೆ ಸಾಧ್ಯ ಇಲ್ಲ. ದೇವ್ರ ಕೃಪೆ ಅದ, ಅದಕ್ಕೆ ನಡೀತಾ ಇದೆ. ಸುಮಾರು 100 ನಮ್ಮ ಸಿಬ್ಬಂದಿಗಳಿದ್ದಾರೆ, 50 ಮಕ್ಕಳಿದ್ದಾರೆ, 50 ಲೆಪ್ರಸಿ ಮನೆಗಳಿದ್ದಾವೆ. ಸೊ ಹಾಗಾಗಿ ಈ ಒಂದು ಕೆಲಸ ಮಾಡುವಂತ ಡಾಕ್ಟರ್ ಅಮ್ಮರಿಗೆ ತಮ್ಮ ಕೈ ಚಪ್ಪಳದಿಂದ ಏನಂದ್ರ ಜೋರ ಕೈ ಚಪ್ಪಳ ಬೇಕು. ಇದೊಂದು ಸಣ್ಣ ಕೆಲಸ ಅಲ್ಲ, ಬಹಳ ದೊಡ್ಡ ಕೆಲಸ ಅದ. ಒಂದ್ ಮನುಷ್ಯ ನೋಡೋದು ಬಹಳ ಕಷ್ಟ ಅದ. ಇವ್ರ ಕೈ ಮೇಲೆ ಏನಂದ್ರೆ ಸುಮಾರು 600ರಿಂದ 700 ಮಂದಿ ಬದುಕ್ತಾ ಇದ್ದಾರೆ. ಸೊ ಹಾಗಾಗಿ ಮತ್ತೊಂದು ಆವೃತ್ತಿ ನನ್ನ ವತಿಯಿಂದ, ನಮ್ಮ ಸಿಬ್ಬಂದಿ ವತಿಯಿಂದ ತಮ್ಗೆ ಮೇಡಮ್ ಅವರಿಗೆ ಬಹಳ ಅಭಿನಂದನೆ ಸಲ್ಲಿಸ್ತೇವೆ. ತಾವು ಮಾಡುವಂತ ಒಂದು ಸೇವೆ ಅಮೋಘವಾದದ್ದು. ನಾವೇನಂದ್ರ ನಿಮ್ಗೇನ್ ಕೊಡಕ್ಕಾಗಲ್ಲ,
ದೇವರು ನಿಮಗೆ ಒಂದು ಆಶೀರ್ವದಿಸಲಿ ಅಂತ ಹೇಳ್ತಾ ಈ ಲಿಫ್ಟು ದೇವ್ರ ಕೃಪೆಯಿಂದ ಒಳ್ಳೆ ರೀತಿಯಿಂದ ನಡೀಲಿ ಮತ್ತೆ ಎಲ್ಲ ರೋಗಿಗಳಿಗೆ ಸಹಾಯ ಆಗ್ಲಿ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.